ನಮಸ್ಕಾರ ಸ್ನೇಹಿತರೆ. ನಂದಗೋಕುಲದ ಇವತ್ತಿನ ಸಂಚಿಕೆ ನಿಜವಾಗಿಯೂ ತುಂಬಾ ಕುತೂಹಲ, ಭಾವನೆ ಮತ್ತು ಸಣ್ಣ ಸಣ್ಣ ಕಾಮಿಡಿ ಕ್ಷಣಗಳಿಂದ ತುಂಬಿರುತ್ತದೆ. ಈ ಎಪಿಸೋಡ್ ಶುರುವಾಗ್ತಿದ್ದಂತೆಯೇ ಒಂದು ಸಣ್ಣ ಸುಳ್ಳು, ಒಂದು ದೊಡ್ಡ ನಿರ್ಧಾರ ಮತ್ತು ಮನೆಯೊಳಗಿನ ಸಂಬಂಧಗಳ ಬದಲಾವಣೆಗೆ ಕಾರಣವಾಗುವ ಘಟನೆಗಳು ನಡೆಯುತ್ತವೆ. ಇವತ್ತಿನ ಕಥೆ ನಿಮ್ಮ ಮನಸ್ಸಿಗೆ ನೇರವಾಗಿ ತಾಕುವಂತಿರುತ್ತದೆ. ಆದ್ದರಿಂದ ವಿಡಿಯೋ ಸಂಪೂರ್ಣವಾಗಿ ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಂಚಿಕೆಯ ಆರಂಭದಲ್ಲೇ ವಲ್ಲಭ ಕಾಲೇಜಿಗೆ ಹೋಗಲು ರೆಡಿಯಾಗ್ತಿರುವ ದೃಶ್ಯ ನೋಡ್ತೇವೆ. ಅದೇ ಸಮಯದಲ್ಲಿ ಅಮ್ಮು ಒಂದು ಚಿಕ್ಕ ನಾಟಕ ಆರಂಭಿಸುತ್ತಾಳೆ. ಅವಳಿಗೆ ತಲೆನೋವು ಎಂದು ಹೇಳಿ ಕಾಲೇಜ್ ಬಂಕ್ ಮಾಡೋದು ಕೇವಲ ಒಂದು ಸುಳ್ಳು ಅಲ್ಲ, ಅದರ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ ಅನ್ನೋದು ನಿಧಾನವಾಗಿ ನಮಗೆ ಗೊತ್ತಾಗುತ್ತದೆ. ವಲ್ಲಭನ ನಿರಪರಾಧಿತನ ಮತ್ತು ಅಮ್ಮುನ ಚಾಣಾಕ್ಷತನ ಇಲ್ಲಿ ಸ್ಪಷ್ಟವಾಗುತ್ತದೆ. ಅಮ್ಮು ತನ್ನ ಮಾತಿನಿಂದ ವಲ್ಲಭನನ್ನು ನಂಬಿಸಿ ಅವನನ್ನು ಕಳುಹಿಸುವಾಗ ಅವಳ ಒಳಮನಸ್ಸಿನಲ್ಲಿ ಏನೋ ದೊಡ್ಡ ಪ್ಲಾನ್ ಓಡುತ್ತಿದೆ ಅನ್ನೋದನ್ನ ಆಕೆಯ ಮಾತುಗಳು ತೋರಿಸುತ್ತವೆ. ಇನ್ನೊಂದು ಕಡೆ ಮನೆಯೊಳಗೆ ಗಿರಿಜಾ ಮತ್ತು ಪ್ರಿಯಾ ನಡುವೆ ಸಣ್ಣ ಸಣ್ಣ ಒತ್ತಡಗಳು ಶುರುವಾಗುತ್ತವೆ. ಪ್ರಿಯಾ ತನ್ನ ಅತ್ತೆಯ ಮೇಲೆ ಗೌರವದಿಂದ ನಡೆದುಕೊಳ್ಳುತ್ತಿದ್ದರೂ ಗಿರಿಜಾ ಅವಳ ಮಾತುಗಳನ್ನು ಅಷ್ಟು ಸುಲಭವಾಗಿ ಸ್ವೀಕರಿಸುವುದಿಲ್ಲ. ಮನೆಯ ಕೆಲಸ, ಹೊಣೆಗಾರಿಕೆ ಮತ್ತು ಮಾತಿನ ಅರ್ಥಗಳ ಬಗ್ಗೆ ಇಬ್ಬರ ನಡುವೆ ಆಗೋ ಸಂಘರ್ಷ ಪ್ರೇಕ್ಷಕರ ಮನಸ್ಸಿಗೆ ತುಂಬಾ ಹತ್ತಿರವಾಗುತ್ತದೆ. ಪ್ರಿಯಾನ ಒಳ್ಳೆಯತನದ ಜೊತೆಗೆ ಅವಳ ನೋವು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇದೇ ಸಮಯದಲ್ಲಿ ಅಮ್ಮು ಮತ್ತು ಮೀನಾ ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳಿ ಹೊರಡೋದು ನಿಜವಾಗಿ ಅವರ ಪ್ಲಾನ್ ಬೇರೆ ಇದ್ದೇ ಇದೆ ಅನ್ನೋದನ್ನು ನಮಗೆ ತೋರಿಸುತ್ತದೆ. ಅವರು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೂ ವಾಸ್ತವದಲ್ಲಿ ಕವಿತಾ ಅವರ ಮನೆಗೆ ಹೋಗಿ ಅಮ್ಮುಗಾಗಿ ಹೋಮ್ ಟ್ಯೂಷನ್ ಕೆಲಸವನ್ನು ಫಿಕ್ಸ್ ಮಾಡ್ತಾರೆ. ಈ ದೃಶ್ಯದಲ್ಲಿ ಅಮ್ಮುನ ಬುದ್ಧಿವಂತಿಕೆ ಮತ್ತು ಮೀನಾನ ಸಹಾಯ ತುಂಬಾ ಚೆನ್ನಾಗಿ ತೋರಿಸಲಾಗಿದೆ. ಅಮ್ಮು ತನ್ನ ಗಂಡ ವಲ್ಲಭನಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿನಿಂದ ಕೆಲಸಕ್ಕೆ ಕೈ ಹಾಕುತ್ತಾಳೆ. ಇದು ಅವಳ ಪಾತ್ರದ ಒಳ್ಳೆಯತನವನ್ನು ಹೈಲೈಟ್ ಮಾಡುತ್ತದೆ. ಹೋಮ್ ಟ್ಯೂಷನ್ ಸಿಕ್ಕ ಕ್ಷಣ ಅಮ್ಮುನಿಗೆ ಒಂದು ದೊಡ್ಡ ಸಂತೋಷ. ಆಕೆ ಕೇವಲ ಹಣ ಸಂಪಾದನೆಗಾಗಿ ಅಲ್ಲ, ತನ್ನ ಮನೆಯವರಿಗೆ ಸಹಾಯ ಮಾಡಲು ಈ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ ಅನ್ನೋದನ್ನು ನಾವು ಗಮನಿಸಬಹುದು. ಮೀನಾ ಮತ್ತು ಅಮ್ಮು ನಡುವೆ ನಡೆಯುವ OTP ಒನ್ ಟೈಮ್ ಪಪ್ಪಿ ಮಾತುಕತೆ ಸನ್ನಿವೇಶ ಕಥೆಗೆ ಒಂದು ಲೈಟ್ ಕಾಮಿಡಿ ಟಚ್ ಕೊಡುತ್ತದೆ. ಆದರೆ ಅದರ ಒಳಗೆ ಒಂದು ಸಂದೇಶ ಇದೆ, ಮದುವೆಯಾದ ಮೇಲೆ ಪ್ರೀತಿ ಹೇಗೆ ಬೆಳೆಯಬೇಕು ಅನ್ನೋದರ ಬಗ್ಗೆ. ಇನ್ನೊಂದು ಕಡೆ ಪ್ರಿಯಾನ ಕಥೆ ಇನ್ನಷ್ಟು ಎಮೋಷನಲ್ ಆಗುತ್ತದೆ. ಅವಳು ತನ್ನ ಗಂಡನಿಗೆ ಊಟ ತೆಗೆದುಕೊಂಡು ಹೋಗಕ್ಕೆ ಪ್ರಯತ್ನಿಸಿದಾಗ ಗಿರಿಜಾ ಅದನ್ನು ತಡೆಯುವುದು ಪ್ರಿಯಾನ ಮನಸ್ಸಿಗೆ ತುಂಬಾ ನೋವು ಕೊಡುತ್ತದೆ. ಅತ್ತೆ ಸೊಸೆ ಸಂಬಂಧದ ಸಣ್ಣ ಸಣ್ಣ ಸಮಸ್ಯೆಗಳು ಹೇಗೆ ದೊಡ್ಡ ನೋವಿಗೆ ಕಾರಣವಾಗುತ್ತವೆ ಅನ್ನೋದನ್ನ ಈ ದೃಶ್ಯ ತುಂಬಾ ಚೆನ್ನಾಗಿ ತೋರಿಸುತ್ತದೆ. ಪ್ರಿಯಾ ತನ್ನ ತಾಯಿಗೆ ಕರೆ ಮಾಡಿ ಅಳುವಾಗ ಅವಳ ನೋವು ಪ್ರೇಕ್ಷಕರಿಗೂ ತಟ್ಟುತ್ತದೆ. ಗಿರಿಜನ ಕೋಪ ಮತ್ತು ಪ್ರಿಯಾನ ಅಳುವಿನ ನಡುವಿನ ವ್ಯತ್ಯಾಸ ಈ ಎಪಿಸೋಡ್ನ ಎಮೋಷನಲ್ ಹೈಲೈಟ್. ಗಿರಿಜನ ದೃಷ್ಟಿಯಲ್ಲಿ ಅವಳು ಮನೆಯ ನಿಯಮಗಳನ್ನು ಕಾಪಾಡಬೇಕು ಅನ್ನೋದು, ಆದರೆ ಪ್ರಿಯಾನ ದೃಷ್ಟಿಯಲ್ಲಿ ಅವಳು ಒಳ್ಳೆಯ ಸೊಸೆಯಾಗಬೇಕು ಅನ್ನೋದು. ಈ ಎರಡು ಭಾವನೆಗಳ ನಡುವೆ ನಡೆಯೋ ಸಂಘರ್ಷ ನಿಜವಾಗಿಯೂ ಹೃದಯ ಮುಟ್ಟುತ್ತದೆ. ಕೊನೆಯಲ್ಲಿ ಅಮ್ಮು ಹೋಮ್ ಟ್ಯೂಷನ್ ವಿಷಯವನ್ನು ಗಿರಿಜಾ ಮುಂದೆ ಹೇಳುವಾಗ ಪ್ರಿಯಾಗೆ ಅದು ಗೊತ್ತಾಗೋದು ಮತ್ತು ಅವಳು ಶಾಕ್ ಆಗೋದು ಮುಂದಿನ ಸಂಚಿಕೆಗೆ ಕುತೂಹಲ ಮೂಡಿಸುತ್ತದೆ. ಈ ಒಂದು ವಿಷಯ ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಗೆ ಅಥವಾ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಅನ್ನೋ ಸೂಚನೆ ಇಲ್ಲಿ ಸಿಗುತ್ತದೆ. ಒಟ್ಟಿನಲ್ಲಿ ಇವತ್ತಿನ ಸಂಚಿಕೆ ಸಣ್ಣ ಸುಳ್ಳುಗಳಿಂದ ಶುರುವಾಗಿ ದೊಡ್ಡ ಸತ್ಯಗಳ ಕಡೆಗೆ ಸಾಗುವ ಒಂದು ಭಾವನಾತ್ಮಕ ಪ್ರಯಾಣ. ಪ್ರೀತಿ, ಹೊಣೆಗಾರಿಕೆ, ಸ್ವಾಭಿಮಾನ ಮತ್ತು ಸಂಬಂಧಗಳ ಮೌಲ್ಯ ಎಲ್ಲವನ್ನೂ ಈ ಎಪಿಸೋಡ್ನಲ್ಲಿ ನಾವು ಅನುಭವಿಸಬಹುದು. ಇದರಲ್ಲಿ ನಿಮಗೆ ಯಾವ ಭಾಗ ತುಂಬಾ ಇಷ್ಟ ಆಯಿತು ಅಂತ ಕಮೆಂಟ್ನಲ್ಲಿ ಹೇಳಿ ಮತ್ತು ಇಂತಹ ಇನ್ನಷ್ಟು ಎಮೋಷನಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲೂ ಏನಾಗುತ್ತೆ ಅನ್ನೋದನ್ನ ಮಿಸ್ ಮಾಡ್ಕೋಬೇಡಿ. ಧನ್ಯವಾದಗಳು.